ರಾಜ್ಯ ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS 24x7 ನ್ಯೂಸ್. ಕ್ಲೋಸ್ ಆಗಿ ಹತ್ರ ಬನ್ನಿ. ನೋಡಿ ಮುಂದೆ ನೋಡಿ ಮೇಡಮ್. ಕ್ಲೋಸ್ ಆಗಿ ಹತ್ರ ಬನ್ನಿ. ಸಮಿತಿ ಅಧ್ಯಕ್ಷರಾದಂಥ ಕ್ಯಾಬಿನೆಟ್ ಮಿನಿಸ್ಟರ್ ಆದ ನಮ್ಮ ರೇವಣ್ಣ ಸಾಹೇಬ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಮತ್ತು ಇಲ್ಲಿವರೆಗೂ ನನ್ನ ಎಲ್ಲ ಹಂತದಲ್ಲೂ ನನಗೆ ಸಹಾಯ ಮಾಡಿದಂಥ ನನ್ನೆಲ್ಲ ಮಹಿಳಾ ಕಾಂಗ್ರೆಸ್ ಸಹೋದರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ನಾನು ಇಲ್ಲಿವರೆಗೂ ರಾಜಕೀಯದಲ್ಲಿ ಹಂತವಾಗಿ ಇಲ್ಲಿವರೆಗೂ ಬಂದಿದ್ದೀನಿ. ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನನ್ನಂಥ ಕಾರ್ಯಕರ್ತರನ್ನು ಗುರುತಿಸಿ ಇವತ್ತು ಸರ್ಕಾರದಲ್ಲಿ ಒಂದು ಉತ್ತಮ ಸ್ಥಾನಮಾನ ಕೊಟ್ಟಿರೋದು ಖಂಡಿತ ಹೆಮ್ಮೆಯ ವಿಷಯ. ಹಾಗಾಗಿ ಏನು 5 ಗ್ಯಾರಂಟಿಗಳು ಮತ್ತು 6ನೇ ಗ್ಯಾರಂಟಿ ಇದೆ, ಖಂಡಿತ ನಮ್ಮ ಬೆಂಗಳೂರು ದಕ್ಷಿಣ 72 ವಾರ್ಡ್ಗಳಲ್ಲೂ ಕೂಡ ನಾವು ತಲುಪಿಸುವಂಥ ಕೆಲಸನ ಜವಾಬ್ದಾರಿಯಿಂದ ಮಾಡ್ತೀವಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟ ಎಲ್ಲ ನನ್ನ ನಾಯಕರುಗಳಿಗೆ ಧನ್ಯವಾದ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ತುಂಬ BPL ಕಾರ್ಡ್ ಹೋಲ್ಡರ್ಸ್ಗೆ ತುಂಬ ಜನಕ್ಕೆ ಬರ್ತಾ ಇಲ್ಲ. ಎಷ್ಟೋ ಜನ ಫಲಾನುಭವಿಗಳು ನಿಷ್ಠಾವಂತ ಪ್ರಾಮಾಣಿಕ ಫಲಾನುಭವಿಗಳಿಗೆ ತಲುಪುವಂಥ ಕೆಲಸನ ಮಾಡಬೇಕಾಗಿದೆ. ಈಗ ಯಾರಿಗೆ ಅವಶ್ಯಕತೆ ಇಲ್ಲ ಅವರು ತಗೊಳ್ತಿದ್ದಾರೆ. ಯಾಕೆಂದರೆ ತುಂಬ ಜನ ತೀರ್ಕೊಂಡಿರುವಂಥ ಮಹಿಳೆಯರಿಗೂ ಕೂಡ ನಮ್ಮ ಗೃಹಲಕ್ಷ್ಮಿ ಹೋಗ್ತಿದೆ. ಹಾಗಾಗಿ ಅದನ್ನು ರೀಶಫಲ್ ಮಾಡಿರುವಂಥ ಈಗಿನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಅದನ್ನು ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ನಿಜವಾದ ಫಲಾನುಭವಿಗಳಿಗೆ ನೀವು ತಲುಪಿಸ್ಬೇಕು ಅಂತ ಹೇಳಿ ನಮಗೇನು ಆದೇಶ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ 14 ಜನರ ಸದಸ್ಯರೊಂದಿಗೆ ನಾನು ಒಂದು ಉತ್ತಮ ತಂಡವನ್ನು ಕಟ್ಕೊಂಡಿದ್ದೀವಿ. ಹಾಗಾಗಿ 72 ವಾರ್ಡ್ಗಳಲ್ಲೂ ಕೂಡ ನಾವು ನಮ್ಮ 5 ಗ್ಯಾರಂಟಿಗಳನ್ನು ತಲುಪಿಸಿ ನಮ್ಮ ಸರ್ಕಾರದ ಹೆಸರನ್ನ ಉಳಿಸ್ತೀವಿ. ನನ್ನನ್ನು ನಂಬಿ ಇಲ್ಲಿ ಕೂರಿಸಿರುವಂಥ ಎಲ್ಲ ನನ್ನ ನಾಯಕರುಗಳಿಗೆ ಖಂಡಿತ ನಾನು ಆ ಒಂದು ಜವಾಬ್ದಾರಿಯನ್ನು ಏನು ಜವಾಬ್ದಾರಿಯುತ ಕೆಲಸವನ್ನು ಮಾಡಿ ನಾನು ಅವ್ರಿಗೆ ಖಂಡಿತ ನನ್ನ ಪ್ರಾಮಾಣಿಕತೆಯನ್ನು ತೋರಿಸ್ತೀನಿ ಅಂತ ಹೇಳ್ತೀನಿ. ಮತ್ತು ಈಗ ತುಂಬ ಜನ ಶಕ್ತಿ ಯೋಜನೆನ ಉಪಯೋಗಿಸ್ಕೊಂಡು ಮಹಿಳೆಯರು ಎಷ್ಟೋ ಜನ ತುಂಬ ಸಂತೋಷ ಪಡ್ತಾರೆ. ನನ್ನ ಹತ್ರನೇ ಹೇಳ್ತಿರ್ತಾರೆ, ನಾವೆಲ್ಲರೂ ಹೋಗ್ಬೇಕಂತ ಹೇಳಿದಾಗ ಧರ್ಮಸ್ಥಳ, ಉಡುಪಿ ಎಷ್ಟೋ ಜನ ಮಹಿಳೆಯರು ನನಗೆ ಸಿಕ್ಕಿದಾಗ ನಾವು ದೇವಸ್ಥಾನಗಳಿಗೆ ಬರಬೇಕು ಅಂದ್ಕೊಂಡಿದ್ವಿ, ನಾವು ಲೆಕ್ಕಾಚಾರ ಹಾಕ್ಕೊಂಡು ಬದುಕುವಂಥ